ಎಸ್ ಐ ಪಿ ಮಾಡೋಕ್ಕೆ ಯಾವುದು ಬೆಸ್ಟ್ ಡೇಟ್ ಅಂತ ತಿಳಿಸ್ತೀನಿ ನೆಕ್ಸ್ಟ್ 60 ಸೆಕೆಂಡ್ಸಲ್ಲಿ ವಿಡಿಯೋ ಕೊನೆ ತನಕ ನೋಡಿ. ಸೊ ಮ್ಯೂಚುವಲ್ ಫಂಡ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, ಅದರಲ್ಲಿ ಡೇ 2 ವಿಡಿಯೋ. ಸೊ ಬೆಸ್ಟ್ ಡೇಟ್ ಯಾವುದು ಅಂತ ಅಂದರೆ, ಈಗ ವೈಟ್ ಓಕ್ ಕ್ಯಾಪಿಟಲ್ ಅನ್ನೋರು BSE ಸೆನ್ಸೆಕ್ಸ್ನ ಲಾಸ್ಟ್ 28 ಇಯರ್ಸ್ದು ಅನಾಲಿಸಿಸ್ ಮಾಡಿದ್ದಾರೆ. ಲಾಸ್ಟ್ 28 ಇಯರ್ಸಲ್ಲಿ ಯಾರು ಡೇಟ್ 1, 2, 3, 4, 5 ಈ ಥರ 28 ಡೇಟ್ ತನಕ ಎಸ್ ಐ ಪಿ ಮಾಡ್ಕೊಂಡು ಬಂದಿದ್ರೆ ಏನಾಗ್ತಿತ್ತು, ಅನಲೈಸಿಂಗ್ ರೋಲಿಂಗ್ ರಿಟರ್ನ್ಸ್ದು 10 ಇಯರ್ಸ್ದು ಚೆಕ್ ಮಾಡಿದ್ದಾರೆ. ಇದನ್ನು ಚೆಕ್ ಮಾಡಿದಾಗ ಬೆಸ್ಟ್ ಎಸ್ ಐ ಪಿ ರಿಟರ್ನ್ ಎಷ್ಟು ಅಂದರೆ 13.46%. ಆ್ಯಂಡ್ ವರ್ಸ್ಟ್ ಲೀಸ್ಟ್ ಎಸ್ ಐ ಪಿ ರಿಟರ್ನ್ಸ್ ಏನು ಅಂದರೆ 13.36%. ಸೊ ಡಿಫ್ರೆನ್ಸ್ ಏನು ಅಂತ ಅಂದರೆ ಜಸ್ಟ್ 0.006%. ಸೊ ಅಲ್ಲಿಗೆ ನಿಮಗೆ ಏನು ಅರ್ಥ ಆಗ್ತಿದೆ, ಯಾವ ಡೇಟಲ್ಲಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಡಿಫ್ರೆನ್ಸ್ ಏನೂ ಇರಲ್ಲ, ಯಾವುದೇ ಡೇಟಲ್ಲಿ ಎಸ್ ಐ ಪಿನ ಸ್ಟಾರ್ಟ್ ಮಾಡ್ತೀವಿ. ಕನ್ಸಿಸ್ಟೆನ್ಸಿಯಾಗಿ ಸ್ಟಾರ್ಟ್ ಮಾಡ್ತೀರಾ ಅನ್ನೋದೇ ಮೇನ್ ಮ್ಯಾಟ್ರು, ಡಿಸಿಪ್ಲಿನ್ ಆಗಿದ್ದೀರಾ ಅನ್ನೋದೇ ಮೇನ್ ಮ್ಯಾಟ್ರು. ಸೊ ನಾನು ನಿಮಗೆ ತಂಬ್ರೂಲ್ ಹೇಳೋದಾದರೆ, ನಿಮ್ಮ ಸ್ಯಾಲ್ರಿ ಏನಾರ 1ನೇ ತಾರೀಕು ಬರ್ತಾ ಇದೆ ಅಂದರೆ ಸೆಕೆಂಡ್ ಬಿಟ್ಟು 3ರ್ಡ್ಗೆ ಎಸ್ ಐ ಪಿ ಡೇಟಾ ಸೆಟ್ ಮಾಡಿ. ಏನಕ್ಕೆ ಅಂದರೆ ಎಕ್ಸ್ಪೆನ್ಸಸ್ ಆಗೋಕ್ಕೂ ಮುಂಚೆನೇ ಇನ್ವೆಸ್ಟ್ಮೆಂಟ್ ಮಾಡಿ. ಏನಕ್ಕೆ ಅಂದರೆ ಕನ್ಸಿಸ್ಟೆಂಟಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಡಿಸಿಪ್ಲಿನೇ ತುಂಬ ಇಂಪಾರ್ಟೆಂಟು. ಯಾವ ಡೇಟಾ ಸ್ಟಾರ್ಟ್ ಮಾಡ್ತೀರಾ ಅಂತಲ್ಲ, ಆದಷ್ಟು ಬೇಗ ಎಲ್ಲರೂ ಸ್ಟಾರ್ಟ್ ಮಾಡಿ. ಆ್ಯಂಡ್ ಡಿಸಿಪ್ಲಿನಾಗಿ ಮಾಡ್ಕೊತ ಹೋಗಿ. ಡೇಟ್ ಮುಖ್ಯ ಅಲ್ಲ, ಡಿಸಿಪ್ಲಿನೇ ತುಂಬ ಇಂಪಾರ್ಟೆಂಟು, ಕನ್ಸಿಸ್ಟೆನ್ಸಿನೇ ತುಂಬ ಇಂಪಾರ್ಟೆಂಟು. ಸೊ ಇದು ಇನ್ನು ಜಸ್ಟ್ ಸೆಕೆಂಡ್ ವಿಡಿಯೋ. ಇದೇ ರೀತಿ ಮ್ಯೂಚುವಲ್ ಫಂಡ್ ಸೀರೀಸ್ದು ವೀಡಿಯೋಸ್ ಬರ್ತಾನೆ ಇರುತ್ತೆ. ಇನ್ನೂ ವೀಡಿಯೋಸ್ ನೋಡಬೇಕಂದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೀಯಾಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಡ್ತೀನಿ. ಇಂಟ್ರೆಸ್ಟ್ ಇದೆ ಅಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಸಂಡೇ ಫ್ರೀ ಕ್ಲಾಸ್ ಇರುತ್ತೆ, ಇಂಟ್ರೆಸ್ಟ್ ಇದೆ ಅಟೆಂಡ್ ಮಾಡಿ.